ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಕೊನೆಯ ಎಕ್ಸಾಮ್ ಆಗಿರುವಂಥ ಸೋಷಿಯಾಲಜಿ ಸೋಮವಾರದ ದಿನ ಅಂದರೆ ಕಮ್ಮಿಂಗ್ ಮಂಡೇ ಸೋಷಿಯಲ್ ಎಕ್ಸಾಮ್ ಇದೆ. ಅದೇ ಫೈನಲ್ ಎಕ್ಸಾಮ್ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಅಂತ ಮೊದಲಿಗೆ ಹೇಳ್ತಾ ಇದ್ದೀನಿ. ಇದು ಫಸ್ಟ್ ವಿಡಿಯೋ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಆಗಿರುತ್ತೆ. ಇನ್ನೂ ನನ್ನ ಬ್ಲೂ ಪ್ರಿಂಟೇ ಗೊತ್ತಿಲ್ಲ ಅಂತಹ ವಿದ್ಯಾರ್ಥಿಗಳು ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಒಂದು ಲಿಂಕನ್ನು ಕೊಟ್ಟಿರ್ತೇನೆ. ಆ ಲಿಂಕನ್ನು ಕರೆಕ್ಟಾಗಿ ನೋಡ್ಕೊಂಡ್ರೆ, ಯಾಕೆಂದರೆ ಟೋಟಲಾಗಿ ನಿಮಗೆ 8 ಚಾಪ್ಟರ್ಸ್ಗಳಿದ್ದಾವೆ. ಬ್ಲೂ ಪ್ರಿಂಟೇ ಗೊತ್ತಿಲ್ಲ ಅಂದರೆ, ಬ್ಲೂ ಪ್ರಿಂಟೇ ಅರ್ಥ ಆಗಿಲ್ಲ ಅಂದರೆ ಸುಮ್ಮನೆ ನೀವು ಅದೇನೋ ಹೇಳ್ತೀರ ಡಾಂಕಿ ವರ್ಕ್ ಅಂತ ಕರಿತೀವಿ. ಹಾರ್ಡ್ ವರ್ಕಲ್ಲೇ ಡಾಂಕಿ ವರ್ಕ್ ಇದೆ, ಅದರಿಂದ ಉಪಯೋಗವಿಲ್ಲ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲು ಆ ವಿಡಿಯೋನ ವಾಚ್ ಮಾಡಿ ನಂತರದಲ್ಲಿ ಈ ವಿಡಿಯೋನ ನೋಡಿ. ಟೋಟಲಾಗಿ 8 ಚಾಪ್ಟರ್ಸ್ ಇದೆ. 8 ಚಾಪ್ಟರ್ಸ್ ಓದು ಕೂಡ ಎಷ್ಟೋ ಮಕ್ಕಳು ಫೇಲ್ ಆಗಿಬಿಡ್ತಾರೆ. ಯಾಕೆ ಅಂದರೆ ಬರೀ ಹಾರ್ಡ್ ವರ್ಕ್ ಮಾಡಿರ್ತಾರೆ. ಬರೆದು ಏನು ಬರಿತಾ ಇದ್ದೀನಿ ಅಂತ ಗೊತ್ತಿಲ್ಲ. ಹಾಗೂ ಓದ್ತಾ ಇರುವ ಪಾಠ ಅಥವಾ ಇಷ್ಟಪಟ್ಟು ಓದ್ತಾ ಇರುವ ಪಾಠ ಎಷ್ಟು ಅಂಕಕ್ಕೆ ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಆ ಪಾಠದಿಂದ 10 ಮಾರ್ಕ್ಸಿಗೆ ಕ್ವಶನ್ ಇದೆಯಾ ಅದು ಕೂಡ ಗೊತ್ತಿಲ್ಲ. ಸುಮ್ಮನೆ ಪೇಜ್ ತಿರುಗಿಸೋದು, ಓದೋದು. ಹಾಗಾಗಿ ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ನಾನು ಹೇಳುವಂಥದ್ದು ಇಷ್ಟೇ: ಸ್ಮಾರ್ಟ್ ವರ್ಕ್ ಮಾಡಿ, ಅದು ಚೆನ್ನಾಗಿರಬೇಕು, ಅದು ಟಾರ್ಗೆಟ್ ಹಿಟ್ ಆಗಂಗಿರಬೇಕು. ಅರ್ಥ ಆಗುತ್ತಲ್ವ? ಒಂದೇ ಬಾಲ್ ಆಡಿದರೂ 6 ಹೊಡೆದ್ರೆ ಟಾರ್ಗೆಟ್ ಹಿಟ್ ಆಯ್ತು ನಿಮ್ಮದು ಅಂತ. ಹೌದಲ್ಲ? 20 ಓವರ್ ಆಡಿ ಏನೂ ಇಲ್ದಂಗೆ ಸುಮ್ಮನೆ ಸ್ಟ್ಯಾಂಡಿಂಗ್ ಆಗ್ತಾಯಿದ್ದೀರಾ ಅಂದರೆ ನೀವಿನ್ನೂ ಪ್ರಾಕ್ಟೀಸ್ ಬೇಕು ಅಂತ. ಹಾಗೆ ಪೂರ್ತಿ ಬುಕ್ ಓದಿ ಫೇಲ್ ಆಗೋವರ ಸಂಖ್ಯೆ ಜಾಸ್ತಿ. ಫೇಲ್ ಆಗ್ತಾ ಇದ್ದಾರೆ ಅಂದರೆ ಅವರ ಕೈಯಲ್ಲಿ 24 ತೆಗಿಲಿಕ್ಕೆ ಆಗ್ತಾಯಿಲ್ಲ ಅಂತ. ಪಾಸ್ ಆಗಲಿಕ್ಕೆ ಕೇವಲ 24 ಮಾರ್ಕ್ಸ್ ಸಾಕು ಸರ್. 24 ಮಾರ್ಕ್ಸ್ ತೆಗೆಯುವಂಥದ್ದು ಬಹಳ ಈಸಿ. ಯಾಕೆ ಗೊತ್ತಾ? ನಿಮ್ಮ ಕ್ವಶನ್ ಪೇಪರ್ ಪ್ಯಾಟ್ರನ್ನು ಎ ಭಾಗದಲ್ಲಿ 20 ಮಾರ್ಕ್ಸ್ ಬರುತ್ತೆ. ಈ 20 ಮಾರ್ಕ್ಸಲ್ಲಿ 5 MCQs ಇರುತ್ತೆ, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ, 5 ನಿಮಗೆ ಮ್ಯಾಚ್ ದ ಫಾಲೋಯಿಂಗು, 5 1 ಅಂಕದ ಪ್ರಶ್ನೆಗಳು ಬರ್ತವೆ. ಅಲ್ಲಿಗೆ ಟೋಟಲಾಗಿ 1 ಮಾರ್ಕ್ ಕ್ವಶನ್ಸು 20 ಆಯಿತು. ಇಲ್ಲಿ 20 ತಗೊಂಡು ಯಾವುದೋ ಒಂದು ಕ್ವಶನನ್ನು ಅಟೆಂಡ್ ಮಾಡಿದಾನೆ ಮಗು ಅಂದರೂ ಕೂಡ ಈಸಿಯಾಗಿ ಪಾಸ್ ಆಗ್ಬೋದು. ಆದರೂ ಕೂಡ ಫೇಲ್ಯೂರ್ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ರೀಸನ್ ಹೇಳಿದ್ನಲ್ವಾ, ಅದನ್ನೇ ಡಾಂಕಿ ವರ್ಕ್ ಅಂತ ಕರಿತೀವಿ. ಆಯಿತಾ? ಬ್ಲೈಂಡ್ ರೀಡಿಂಗ್ ಅಂತ ಕರಿತೀವಿ. ಇದು ಬ್ಲೈಂಡ್ ರೀಡಿಂಗ್ ಮಾಡೋದ್ರಿಂದ ನಿಮಗೆ ಉಪಯೋಗವಿಲ್ಲ, ಎಕ್ಸಾಮಿಗಂತೂ ಮಾರ್ಕ್ಸೇ ಬರಲ್ಲ. ಹಾಗಾಗಿ ಮೊದಲು ಏನು ಮಾಡಬೇಕು ತಾವುಗಳು, ಬ್ಲೂ ಪ್ರಿಂಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಫಾರ್ ದಿಸ್ ಅಕಾಡೆಮಿಕ್ ಇಯರ್ 2025-26 ಒರಿಜಿನಲ್ ಬ್ಲೂ ಪ್ರಿಂಟ್ ಏನಿದೆಯೋ ಅದನ್ನೇ ಕೊಟ್ಟಿರ್ತೀವಿ ಸರ್, ಕನ್ನಡ ಮೀಡಿಯಮ್ ಹಾಗೂ ಇಂಗ್ಲೀಷ್ ಮೀಡಿಯಮ್. ಮೊದಲು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ವೇಟೇಜ್ ಆಫ್ ದಿ ಚಾಪ್ಟರ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ವೇಟೇಜ್ ಆಫ್ ದಿ ಚಾಪ್ಟರ್ ಬಹಳ ಇಂಪಾರ್ಟೆಂಟ್. ಇದು ವೇಟೇಜ್ ಆಫ್ ದ ಚಾಪ್ಟರ್ ಗೊತ್ತಿರಬೇಕು ಮಗುಗೆ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಚಾಪ್ಟರ್ ಓದ್ತಾ ಇರ್ತೀರಾ, ಆ ಪಾಠ ಕೇವಲ ಒಂದು 5 ಮಾರ್ಕ್ಸಿಗಿರುತ್ತೆ ಅಥವಾ 10 ಮಾರ್ಕ್ಸಿಗಿರುತ್ತೆ ಅಂದ್ಕೊಳ್ಳಿ. ಅದರಿಂದ ಯೂಸ್ ಏನು ಅಂತ. ಯಾಕಂದರೆ ಒಂದೊಂದು ಪಾಠಗಳು 20 ಮಾರ್ಕ್ಸಿಗಿದೆ ಸೋಷಿಯಾಲಜಿನಲ್ಲಿ. ಅಂಥ ಪಾಠಗಳು ಇಷ್ಟ ಇಲ್ಲ ಅಂದರೂ ಕಷ್ಟಪಟ್ಟು ಇವತ್ತು ಓದಬೇಕು. ಯಾಕಂದರೆ ಜೀವನದ ಕೊನೆಯ ಘಟ್ಟದಲ್ಲಿ ಇದ್ದೀರಾ. ನಾನು ಇಲ್ಲಿ ಬಂದು ವ್ಯಾಲ್ಯೂ ಎಜುಕೇಷನ್ ನಿಮ್ಗೆ ಹೇಳ್ತಾ ಇಲ್ಲ ಸರ್. ಇವತ್ತು ನೀವು ಮೈಂಡ್ ಸೆಟ್ ನೋಡಿ. ಈಗ ಎಷ್ಟು ಒಂದು 3 ಡೇಸಿಂದ ಕಂಟಿನ್ಯೂಸ್ ಸೋಷಿಯಾಲಜಿ ಓದ್ತಾ ಇದ್ದೀರಾ ಬಹಳ ಜನ. ನನಗೆ ಗೊತ್ತು, ನನಗೆ ಸಮಯ ಸಿಗಲಿಲ್ಲ, ಶ್ರಮಿಸಬೇಕು. ಪಾಸ್ ಆಗಲಿಕ್ಕೆ ಏನು ಓದಬೇಕು, ರ್ಯಾಂಕ್ ಬರಲಿಕ್ಕೆ ಏನು ಓದಬೇಕು, 80 ಔಟ್ ಆಫ್ 80 ತೆಗಲಿಕ್ಕೆ ಸೋಷಿಯಾಲಜಿಯಲ್ಲಿ ತಾವುಗಳು ಏನನ್ನು ಓದಬೇಕು, ಫಸ್ಟ್ ಕ್ಲಾಸ್ ಬರಲಿಕ್ಕೆ ಏನು ಓದಬೇಕು ಅಂತಲೇ ಈ ಒಂದು ವಿಡಿಯೋನ ಮಾಡುತ್ತಿರುವಂಥದ್ದು. ಹಾಗಿದ್ದರೆ ಪಾಸ್ ಆಗಲಿಕ್ಕೆ ಸರ್ ನಾವು ಏನನ್ನು ಓದಬೇಕು ಅಂತ ನೋಡಿ. ಪಾಸ್ ಆಗಲಿಕ್ಕೆ ಏನನ್ನು ಓದಬೇಕು ಅಂತ ಹೇಳಿದರೆ ತಾವುಗಳು ದಯವಿಟ್ಟು ನಮ್ಮ PUC ಬೋರ್ಡ್ ವತಿಯಿಂದ ಕೊಟ್ಟಿರುವಂತಹ ಮಾಡಲ್ 1, ಮಾಡಲ್ 2, ಮಾಡಲ್ 3 ಇಷ್ಟು ಬಿಟ್ಟು ಏನು ಓದಬೇಡಿ ಸರ್. ಏನು ಓದಬೇಡಿ ಇಷ್ಟು ಬಿಟ್ಟು. ಈಗಾಗಲೇ ನೀವೇ 5 ಎಕ್ಸಾಮ್ ಬರೆದಿದ್ದೀರಾ. ನಿಮಗೆ ಯಾವ ವಿಡಿಯೋ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ನೀವೇ ಒಂದು ಎಕ್ಸ್ಪರ್ಟಿ ಆಗಿಬಿಟ್ಟಿದ್ದೀರಾ. ಯು ಕ್ಯಾನ್ ಗಿವ್ ಅಡ್ವೈಸ್ ಟು ಅದರ್ಸ್. ಆ ಒಂದು ಲೆವೆಲ್ಲಿಗೆ ನೀವೇ ಬೆಳೆದುಬಿಟ್ಟಿದ್ದೀರಾ. ಈಗ 5 ಎಕ್ಸಾಮ್ ಬರೆದಾದ್ಮೇಲೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲೋ ನಮಗಿಂತ ಜಾಸ್ತಿ. ಏನಿಲ್ಲ ಸರ್, ಅಲ್ಲಿ ಇದೇ ಕ್ವಶನ್ ಬರೋದು, ಇಲ್ಲಿಂದ ಅದೇ ಕ್ವಶನ್ ಬರೋದು ಅಂತ ಎಕ್ಸ್ಪರ್ಟೀಸ್ ಆಗಿದ್ದೀರಾ ನೀವು. ಹೌದಲ್ವಾ? ಕಮೆಂಟ್ ಮಾಡಿ. ಹಾಗಿದ್ರೆ ಫಸ್ಟ್ ಕ್ಲಾಸ್ ಬರಲಿಕ್ಕೆ ಏನು ಓದಬೇಕು ಅಂತ ಹೇಳ್ತೀನಿ, ಕರೆಕ್ಟಾಗಿ ಕೇಳಿ. 3 ಮಾಡಲ್ ಕ್ವಶನ್ ಪೇಪರ್ ಜೊತೆ ಒಂದು ಪ್ರಿಪೇಟ್ರಿ 1, ಪ್ರಿಪೇಟ್ರಿ 2. ಯಾಕೆ ಇದನ್ನು ಓದಬೇಕು ಅಂತ ಪದೇ ನಾನು ಹೇಳ್ತೀನಿ ಅಂದರೆ, ಯು ವಿಲ್ ಗೆಟ್ ಸಮ್ ಎಕ್ಸ್ಟ್ರಾ ಕ್ವಶನ್ಸ್ ಫ್ರಮ್ ದಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ. ಯಾವ ಪ್ರಶ್ನೆಗಳು ಮಾಡಲ್ 1, 2, 3ನಲ್ಲಿ ಇಲ್ವೋ, ಬೇರೆ ಪ್ರಶ್ನೆಗಳು, ಬೇರೆ ರೀತಿಯಾಗಿ ಕೇಳುವಂಥ ಪ್ರಶ್ನೆಗಳು, ಸ್ವಲ್ಪ ಹಾಟ್ ಕ್ವಶನ್ಸ್ಗಳು ಈ ಪ್ರಿಪೇಟ್ರಿ ಎಕ್ಸಾಮಲ್ಲಿ ನಿಮಗೆ ಸಿಗ್ತವೆ. ಅದನ್ನು ಓದಿ. ನಂತರದಲ್ಲಿ 80 ಔಟ್ ಆಫ್ 80 ತೆಗಿಬೇಕು ಅಂತ ಆಸೆ ಇದ್ದವರು, ಆಯಿತಾ, ನನ್ನ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಒಂದು 3 ಪ್ರಶ್ನೆ ಪತ್ರಿಕೆಗಳನ್ನು ಕೊಡ್ತೇನೆ ಸರ್, ವಿತ್ ಕೀ ಆನ್ಸರ್. ಏನು ಟೆನ್ಷನ್ ತಗೋಬೇಡಿ, ಆಯಿತಾ. ಇವತ್ತಿನ ಟಾರ್ಗೆಟ್, ಇವತ್ತು ಯಾವ ದಿನ ಸರ್? ಇವತ್ತು ಸಾಟರ್ಡೆ ಟಾರ್ಗೆಟನ್ನು ಕೊಡ್ತೀನಿ. ಯಾರೆಲ್ಲ ರೆಡಿ ಇದ್ದೀರೋ ದಯವಿಟ್ಟು ಕಮೆಂಟ್ ಮಾಡಿ, ಸರ್ ವಿ ಆರ್ ರೆಡಿ ವಿತ್ ಯುವರ್ ಪ್ಲಾನ್ ಅಂತ. ನನ್ನ ಪ್ಲಾನು ಭಾಳ ಡೈರೆಕ್ಟಾಗಿ ಎಕ್ಸಾಮಿಗೆ ಹಿಟ್ ಆಗಂಗೆ ಇರುತ್ತೆ ಸರ್. ಸಮಯ ಕಡಿಮೆ, ಆದರೆ ಯಾವ ರೀತಿಯಾಗಿ ಶೆಡ್ಯೂಲ್ ಮಾಡ್ಕೊಂಡು ಓದಬೇಕು ಅದು ಮುಖ್ಯ. ಸೆಟ್ ಯುವರ್ ಮೈಂಡ್ ನಾವು. ಹೊಟ್ಟೆ ಹಸಿತಿದೆಯಾ ಊಟ ಮಾಡಿ, ಆದರೆ ಓದೋದು ಬಿಡಬೇಡಿ.
ಆಟಾಡಬೇಕು ಅನ್ನಿಸ್ತಾ ಇದೆಯಾ, ಒಂದು 2 ನಿಮಿಷ ವಾಕ್ ಹೋಗಿ ಬನ್ನಿ, ಆಟಾಡಬೇಡಿ. ದೇಹಕ್ಕೆ ಏನಂತೀರ ಭಾಳ ಪ್ರೆಷರನ್ನು ಕೊಡಬೇಡಿ, ಯಾಕಂದರೆ ಮೈಂಡಿಗೆ ಭಾಳ ಪ್ರೆಷರ್ ಕೊಡ್ತಾ ಇದ್ದೀರಾ. ಸೊ ಯು ನೀಡ್ ರಿಲ್ಯಾಕ್ಸ್, ಯು ನೀಡ್ ವಾಕ್, ಯು ನೀಡ್ ಕಾಮ್ನೆಸ್, ಯು ನೀಡ್ ಕೂಲ್ ಬ್ರೀಸ್. ಹಾಗಾಗಿ ಸಾಟರ್ಡೆ ಇವತ್ತು ಉಳಿದಿರೋದು ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ 8 ಗಂಟೆ ಅಂದ್ಕೊಳ್ಳಿ ವಿಡಿಯೋ ಸಿಕ್ಕಿದ್ದು ನಿಮಗೆ. 8 ರಿಂದ 11 ಗಂಟೆ ಈ 3 ತಾಸು ಕೂತ್ಕೊಂಡು ದಯವಿಟ್ಟು ನನ್ನ ಮಾತನ್ನು ಕೇಳಿ 11 ಗಂಟೆ ಮಲಗಿ. ಅರ್ಲಿ ಟು ಬೆಡ್ ಈಸ್ ವೆರಿ ಗುಡ್, ಆಯಿತಾ. ಇವತ್ತು 1 ಗಂಟೆಗೆ ಒಂದೊಂದು ಮಾಡಲ್ ಕ್ವಶನ್ ಪೇಪರನ್ನು ಮುಗಿಸ್ಬೇಕು. ಏನು ಮಾಡ್ತಿರೋ ಬಿಡ್ತಿರೋ ನೋಡ್ದಂಗೆ ಬರೀಬೇಕು. ಬರೀತೀರಾ ಸರ್ ನೀವು 3 ತಾಸಿನ ಎಕ್ಸಾಮು. ದೋಸ್ ಹೂ ಆರ್ ರೆಡಿ ಫಾರ್ ಎಕ್ಸಾಮ್ ವಿತಿನ್ 1.5 hour ದೇ ಫಿನಿಶ್ ಎವ್ರಿಥಿಂಗ್. ನೀವು ಕೂತ್ಕೊಂಡು ಬರೀ ಟೈಮ್ ಪಾಸ್ ಎದರಲ್ಲಿ ಮಾಡ್ತಾಯಿದ್ದೀರಾ ಅಂದರೆ ಪಾರ್ಟ್ ಎನಲ್ಲಿ ಮಾಡ್ತಾಯಿದ್ದೀರಾ, ಅದು ತಪ್ಪು. ತಮ್ಮ ಈ ಮಾಡಲ್ 1, ಮಾಡಲ್ 2, ಮಾಡಲ್ 3ನಲ್ಲಿ ನನ್ನ ಮಾತನ್ನು ಕೇಳಿ. ಇವತ್ತು ರಾತ್ರಿ 11 ಗಂಟೆ ಒಳಗಡೆ ದಯವಿಟ್ಟು ಈ 3 ಪಾರ್ಟ್, ಯಾವುದು ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಈ 3 ಭಾಗದ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ 3 ಮಾಡಲ್ ಕ್ವಶನ್ ಪೇಪರ್ನಿಂದ ದಯವಿಟ್ಟು ಕೂತ್ಕೊಂಡು ಒಮ್ಮೆ ಬರೀರಿ. ಒನ್ಸ್ ಯು ರೈಟ್ ಅದು ನೋಡಿ ಕಾನ್ಫಿಡೆನ್ಸ್. ನನಗೆ ಗೊತ್ತಪ್ಪ ಲಾಂಗ್ ಆನ್ಸರ್ಸು, ಬಹಳ ಅಂದರೆ ಬಹಳ ಲಾಂಗ್ ಆನ್ಸರ್ಸು ಸೋಷಿಯಾಲಜಿನಲ್ಲಿ ಬರೆಯೋದು ಬಹಳ ಇರುತ್ತೆ. ಪ್ಲೀಸ್ ಟುಡೇ ಯು ಡೂ ಪ್ರಾಕ್ಟೀಸ್. ಸೋಮವಾರದ ಬೆಳಗ್ಗೆ ಅಲ್ಲ, ಅದು ಸೋಮವಾರ ಬೆಳಗ್ಗೆ ಬರೀ ನೋಡ್ತಾ ಇರಬೇಕು. ಏನು ಗೊತ್ತಾ, ಪಾರ್ಟ್ ಎ ಓದಬೇಕು ಸೋಮವಾರ ಬೆಳಗ್ಗೆ. ತಾವುಗಳು ಸಾಟರ್ಡೆ ಇವತ್ತು 3 ಮಾಡಲ್ ಕ್ವಶನ್ ಪೇಪರನ್ನು ಮುಗಿಸಿ. ಸರ್ ನಾವು ಮಾಡಲ್ ಕ್ವಶನ್ ಪೇಪರು ನಮ್ಮ ಹತ್ರನೇ ಇದೆ ಸರ್ ಅಂತ ಬಹಳ ಜನ ಕಮೆಂಟ್ ಮಾಡ್ತೀರಾ. ಆದರೂ ಕೂಡ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಯಾವುದು ಸೋಷಿಯಾಲಜಿ ಎಕ್ಸಾಮಿನ ಬ್ಲೂ ಪ್ರಿಂಟು, ಸೋಷಿಯಾಲಜಿ ಮಾಡಲ್ 1, ಮಾಡಲ್ 2, ಮಾಡಲ್ 3 ಈ ವರ್ಷದ್ದು ಮಾಡಲ್ ಪೇಪರು ವಿತ್ ಕೀ ಆನ್ಸರೇ ಕೊಟ್ಟಿರ್ತೇನೆ ಸರ್. ಟೆನ್ಷನ್ ತೊಗೋಬೇಡಿ. ಕೀ ಆನ್ಸರ್ ಮಾಡಲ್ 3ರದ್ದು ಕೀ ಆನ್ಸರ್ ಉಚಿತವಾಗಿ ನೀಡಿರ್ತೇನೆ. ಆರಾಮಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಒಮ್ಮೆ ನಾನು ಹೇಳಿದ್ನಲ್ವ, ಓದ್ಕೊಂತ ಕುಂದಿರುವಂಥದ್ದು ಮೂರ್ಖತನ ಅಂತ ಹೇಳ್ತೀವಿ. ನೋಡಿ ಅದಕ್ಕೆ ಹೇಳುವಂಥದ್ದು, ಸುಮ್ಮನೆ ಓದೋದ್ರಿಂದ ಉಪಯೋಗವಿಲ್ಲ. ಬರೆದು ಪ್ರಾಕ್ಟೀಸ್ ಮಾಡಿದರೆ 1 ಟೈಮ್ ರೈಟಿಂಗ್ ಈಸ್ ಈಕ್ವಲ್ ಟು 10 ಟೈಮ್ಸ್ ರೀಡಿಂಗ್. ಈಗ ನೀವು ಏನು ಮಾಡಬೇಕು ಅಂತ ನೀವೇ ಡಿಸೈಡ್ ಮಾಡಿ, ಏನು ಮಾಡ್ತೀರಾ ಅಂತ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ಬೋರ್ಡ್ ಮೇಲೆ ಎಲ್ಲದೂ ಕೂಡ ಇದೆ, ಪ್ಲಾನೇ ಹಾಕ್ಬಿಟ್ಟಿದ್ದೀನಿ. 80 out of 80 ಬೇಕು ಅಂದರೆ ಇದಿಷ್ಟು ಓದಬೇಕು. ಬರೀ ಫಸ್ಟ್ ಕ್ಲಾಸ್ ಅಂದರೆ ಇವೆರಡು ಭಾಗಗಳನ್ನು ಓದಿ. ಫೇಲ್ ಆಗ್ತಿದ್ದೀನಿ ಅಂತ ಹೆದರಿಕೆ ಇದ್ದರು ದಯವಿಟ್ಟು ಮೊದಲು ಈ 3 ಮಾಡಲ್ ಕ್ವಶನ್ ಪೇಪರ್ ಓದಿ. ಯೂಟ್ಯೂಬು ಬೇಡ, ಇದು ಬೇಡ, ಅದು ಬೇಡ. ಮೆಟೀರಿಯಲ್ಲು ಯಾವ 10 ವರ್ಷದ ಕ್ವಶನ್ ಪೇಪರು ಬೇಡ. ಯಾರೋ ಕಮೆಂಟ್ ಹಾಕಿದ್ರಿ ಸರ್ 5 ವರ್ಷದ ಕ್ವಶನ್ ಪೇಪರ್ ಮುಗಿಸ್ಬಿಟ್ರೆ ನಮಗೆ ಔಟ್ ಆಫ್ ಔಟ್ ಬರುತ್ತಾ ಅಂತ. ಅಯ್ಯೋ ದೇವ್ರೆ, ಯಾಕಪ್ಪ 5 ವರ್ಷಕ್ಕೆ ಹೋಗ್ತೀಯಾ? ಇಲ್ಲ 8 ಕ್ವಶನ್ ಪೇಪರ್ ಆಯಿತು. 3 + 3 6 + 2 8. These question papers are enough to score 80 out of 80 in your annual exam. God bless you all the best.